ಒಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ನಾನು ಸ್ಟಾಕಿಗೆ ಪೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ಒಳ್ಳೆ ಒಂದು ಬೈಯಿಂಗ್ ಲೆವೆಲ್ ಆಗಿರ್ಬೋದು, ಒಳ್ಳೆ ಒಂದು ಸೆಲ್ಲಿಂಗ್ ಲೆವೆಲ್ ಆಗಿರ್ಬೋದು. ಇದರಲ್ಲಿ ನಾನು ನನ್ನ ವ್ಯೂ ಪ್ರಕಾರ ನಾನು ಹೇಳ್ತಾ ಇರ್ತೀನಿ. ಒಳ್ಳೆ ಒಂದು ಪ್ಯಾಟರ್ನ್ ತೋರಿದ್ರೆ ಮಾತ್ರ ಏನು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಇರಲ್ಲ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಫಸ್ಟ್ ಒಂದು IPL ಇದು ಒಂದು ಒಳ್ಳೆ ಚಾರ್ಟ್ ಪ್ಯಾಟರ್ನ್ ಮಾಡ್ತಾ ಉಂಟು. ಯಾಕಂದರೆ ಇಲ್ಲಿಂದ ನೀವು ಪ್ರೀವಿಯಸ್ಸಲ್ಲಿ ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ತು, ಅಲ್ಲಿಂದ ಇಲ್ಲಿ ಸ್ವಲ್ಪ ಸೆಲ್ಲಿಂಗ್ ಬಂತು. ಯಾಕಂದರೆ ಇಲ್ಲಿ ಯಾರೆಲ್ಲ ಬೈ ಮಾಡಿರ್ತಾರೆ ಅವರಿಗೆ ಒಂದೊಳ್ಳೆ ಪ್ರಾಫಿಟ್ ತೋರ್ತಾ ಇರುತ್ತೆ. ಸೊ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ, ಆಬ್ವಿಯಸ್ಲಿ ಬಂದೇ ಬರುತ್ತೆ. ಸೊ ಅದಾದ ಮೇಲೆ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಇಲ್ಲಿ ಸೆಲರ್ಸ್ ಕೂಡ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಬಯರ್ಸ್ ಕೂಡ ತಮ್ಮ ಕಂಟ್ರೋಲರ್ ಹಿಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾವಾಗ ಇಲ್ಲಿಂದ ಲೋವರ್ ಹೈ ಫಾರ್ಮೇಷನ್ ಮಾಡಿ ಅಪ್ಸೈಡಲ್ಲಿ ಬ್ರೇಕ್ಔಟ್ ಕೊಡ್ತು, ಆವಾಗ ಸೆಲರ್ಸ್ ಸ್ವಲ್ಪ ಹೆದರ್ಕೊಂಡಿರ್ತಾರೆ. ಮತ್ತು ಕೂಡ ಸೆಲರ್ಸ್ ಟ್ರೈ ಮಾಡಿದ್ರು, ಆದರೂ ಕೂಡ ಇಲ್ಲಿ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು. ಯಾವಾಗ ಇದು ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ 405 ಹತ್ರ ಓಪನ್ ಆಗಿ ಡೇ ಹೈ ದಟ್ ಮೀನ್ಸ್ 412ನ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಯ್ತು ಅಂದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಟಾರ್ಗೆಟ್ 1:2 ಇಲ್ಲಾಂದರೆ 1:1.5 ನಮ್ಮದು ಮಿನಿಮಮ್ ಟಾರ್ಗೆಟ್ ಇರಬೇಕಾಗುತ್ತೆ. ಆವಾಗ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ 404. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಫೋಮೋದಲ್ಲಿ ಎಂಟ್ರಿ ಮಾಡೋದು ಬೇಡ. ಸೊ ಇಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಇಫ್ ಇನ್ ಕೇಸ್ ಇಲ್ಲಿಂದ ಸೆಕೆಂಡ್ ಹಾಫಲ್ಲಿ ಬ್ರೇಕ್ಔಟ್ ಅಥವಾ ಏನಾದರೂ ಕೊಟ್ಟರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಮೋಸ್ಟ್ ಪ್ರಾಬಬ್ಲಿ ನೀವು ಟ್ರೇಡ್ ಮಾಡೋದು ಬೇಡ, ಇಗ್ನೋರ್ ಮಾಡಿ. ಗ್ಯಾಪ್ ಡೌನ್ ಓಪನ್ ಆದರೂ ಇಗ್ನೋರ್ ಮಾಡಿ. 404 ಮತ್ತು 409 ರೇಂಜಲ್ಲಿ ಓಪನ್ ಆಗಿ ದಟ್ ಮೀನ್ಸ್ ಫ್ಲ್ಯಾಟ್ ಓಪನ್ ಆಗಿ ಡೇ ಹೈಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆದರೆ ಮಾತ್ರ ನಾವಿಲ್ಲಿ ಪ್ಲ್ಯಾನ್ ಮಾಡೋದು ಬೆಟರ್ ಅಂತ. ಆವಾಗ ನಮ್ಮದು ಸ್ಟಾಪ್ ಲಾಸು 404 ಹತ್ರ ಇರುತ್ತೆ. ಸೆಕೆಂಡ್ ಒಂದು ಬಂದು ಇಮೇಜಿಕಾ ಒಂದು ಒಳ್ಳೆ ಬ್ರೇಕ್ಔಟ್ ಕೊಡ್ತು, ಬಟ್ ಇದು ಸಸ್ಟೈನ್ ಆಗಿಲ್ಲ. ಅದಾದ್ರ ಮೇಲೆ ಇಲ್ಲಿ ಸೆಲ್ ಆಫ್ ಬಂತು, ಅದು ಲೋವರ್ ಲೋ ಫಾರ್ಮೇಷನ್ ಮಾಡಿ ಬಂತು. ಇದು ಅಗೇನ್ ಈಗ ಇಲ್ಲಿಂದ ಹೋಗ್ತಾ ಉಂಟು. ಇಲ್ಲಿ ಕೂಡ ನೀವು ನೋಡ್ಬೋದು ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ತು, ಬಟ್ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಲೋವರ್ ಲೋ ಫಾರ್ಮೇಷನ್ ಮಾಡ್ತಾ ಇಲ್ಲ. ಸೊ ಅರ್ಥ ಆಗುತ್ತೆ ನಮಗೆ ಅಲ್ಲಿ ಬಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ. ಫೈನ್. ಸೊ ಅದಾದ್ರ ಮೇಲೆ ಇಲ್ಲಿಂದ ಇಂಟ್ರಾಡೇಲಿ ಸಿಗ್ಬೋದು, 5 ಮಿನಿಟ್ಸ್ ಅಥವಾ 10 ಮಿನಿಟ್ಸಲ್ಲಿ ಸಿಗ್ಬೋದು. ಅಲ್ಲಿಂದ ಒಂದೊಳ್ಳೆ ಬ್ರೇಕ್ಔಟ್ ಸಿಕ್ತು, ನಮ್ಗೆ ಇಲ್ಲಿ ಒಂದೊಳ್ಳೆ ಮೂಮೆಂಟಮ್ ಸಿಕ್ಕಿರ್ಬೋದಿತ್ತು ಇಫ್ ಇನ್ ಕೇಸ್ ನಾವಿಲ್ಲಿ ಪ್ಲ್ಯಾನ್ ಮಾಡಿದರೆ. ಫೈನ್. ಸೊ ಅದ್ರ ಬಗ್ಗೆ ಏನು ವಿಷಯ ಮಾಡಲಿಕ್ಕಾಗಲ್ಲ, ಬಿಕಾಸ್ ಈಗ ಆಗೋದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಇಲ್ಲಿ ನೋಡ್ಬೋದು ಇಮೇಜಿಕಾ, ಇಫ್ ಇನ್ ಕೇಸ್ ಇದು ನಾಳೆ ಮಂಡೇ ದಿವಸ ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ 77.50 ಈ ರೇಂಜಲ್ಲೆಲ್ಲ ಓಪನ್ ಆಯಿತು. ಅದಾದ ಮೇಲೆ ಡೇ ಹೈಕ್ಕಿಂತ ಸಸ್ಟೈನ್ ಆಯಿತು, ದಟ್ ಮೀನ್ಸ್ 77.75ಕ್ಕಿಂತ ಅಪ್ಸೈಡಲ್ಲಿ 7 ಸಸ್ಟೈನ್ ಆಯಿತು ಅಂದರೆ ಮಾತ್ರ ನಾವು ಇಲ್ಲಿ ಪ್ಲ್ಯಾನ್ ಮಾಡುವ. ಇಫ್ ಇನ್ ಕೇಸ್ ಇದು ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಇಗ್ನೋರ್ ಮಾಡುವ, ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದರೆ ಇಗ್ನೋರ್ ಮಾಡುವ. ನನ್ನ ಮನಸ್ಸಿಗೆ ಇದು ಗ್ಯಾಪ್ ಅಪ್ ಓಪನ್ ಆದರೆ ಇದು ಫ್ಲೋ ಅಲ್ಲಿ ಹೋಗೋ ಚಾನ್ಸಸ್ ಇರ್ತಾರೆ. ದಟ್ ಮೀನ್ಸ್ ಡೇ ಹೈಕ್ಕಿಂತ ಅಪ್ಸೈಡಲ್ಲಿ ಓಪನ್ ಆಗಿ ಸ್ವಲ್ಪ 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಸಸ್ಟೈನ್ ಮಾಡಿ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು ಅಂತ. ಬಟ್ ಸ್ವಲ್ಪ ವೆಯ್ಟ್ ಮಾಡೋದು ಬೆಟರ್. ಏನೇ ಇದ್ರೂ ನಾನು ಟೆಲಿಗ್ರಾಮ್ ಚಾನಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ಇದು ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಸೆಲ್ ಆಫ್ ಬರ್ಬೋದು, ಬಟ್ ಈ ಸೆಲ್ ಆಫ್ ಸ್ವಲ್ಪ ಸ್ಲೋ ಇರುತ್ತೆ. ಯಾಕಂದರೆ ಇದು ಪ್ರೀವಿಯಸ್ ಟೈಮಲ್ಲಿ ಬ್ರೇಕ್ಔಟ್ ಕೊಡ್ತು, ಇದೆಲ್ಲ ಏನಾಗುತ್ತೆ ಈಗ ಸಪೋರ್ಟ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಇಲ್ಲಿಂದ ಇದು ಡೌನ್ ಸೈಡಲ್ಲಿ ಬರೋ ಚಾನ್ಸಸ್ ಉಂಟು, ಬಟ್ ಇದು ಸ್ಲೋ ಮೂಮೆಂಟಮ್ ಆಗಿರುತ್ತೆ. ಇಫ್ ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡೋದಾದರೂ ಕೂಡ ಇಂಟ್ರಾಡೇಲಿ ಕ್ವಾಂಟಿಟಿ ಸ್ವಲ್ಪ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಫೈನ್. ಸೊ ನನ್ನ ಪ್ರಕಾರ ಈಗ ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಡೇ ಹೈನ ಬ್ರೇಕ್ಔಟ್ ಆಯ್ತು ಅಂತ ನಾವು ಪ್ಲ್ಯಾನ್ ಮಾಡುವ, ಆಗ ನಮ್ಮದು ಸ್ಟಾಪ್ ಲಾಸು ಕ್ಲೋಸಿಂಗ್ ಪ್ರೈಸಲ್ಲಿ ಇರುತ್ತೆ, ನಮ್ಮದು ಟಾರ್ಗೆಟು 1:2 ಅಲ್ಲಿ ಇರುತ್ತೆ. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದರೆ ಇಗ್ನೋರ್ ಮಾಡಿ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಮೂರನೇ ಒಂದು ಬಂದು 1.10 ಇಲ್ಲಿಂದ ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ತು, ದಟ್ ಮೀನ್ಸ್ 56ಇಂದ ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ತು. ಅದಾದ ಮೇಲೆ ಇಲ್ಲಿ ಸಸ್ಟೈನ್ ಆಗಿಲ್ಲ, ಸ್ವಲ್ಪ ಇಲ್ಲಿ ಸೆಲ್ ಆಫ್ ಬರಲಿಕ್ಕೆ ಟ್ರೈ ಮಾಡ್ತಾ ಉಂಟು, ಬಟ್ ಇಲ್ಲಿ ಸೆಲ್ ಆಫ್ ಬರ್ತಾ ಇಲ್ಲ. ಇಲ್ಲಿ ಲೋವರ್ ಹೈ ಫಾರ್ಮೇಷನ್ ಮಾಡ್ತಾ ಉಂಟು, ಬಟ್ ಈಗ ಮೊನ್ನೆ ದಿವಸ ಈ ಲೋನ ಹೈ ಹತ್ರ ಶಿಫ್ಟ್ ಮಾಡಿಲ್ಲ. ದಟ್ ಮೀನ್ಸ್ ಇಲ್ಲೇ ಹೋಲ್ಡ್ ಮಾಡ್ತಾ ಉಂಟು. ಇದರಲ್ಲಿ 2 ಕಂಡೀಷನ್ ಇರುತ್ತೆ. ಒಂದು ಕಂಡೀಷನ್ ಏನಂದರೆ ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಅಂದರೆ 64 ಹತ್ರ ಓಪನ್ ಆಗಿ ಡೇ ಹೈನ ಕ್ರಾಸ್ ಆದರೆ ಒಂದು ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ನಮ್ಮದು 68 ಹತ್ರ ಇರುತ್ತೆ. ಇಫ್ ಇನ್ ಕೇಸ್ ಅಲ್ಲಿ 5 ಮಿನಿಟ್ಸ್ ಅಥವಾ 15 ಮಿನಿಟ್ಸಲ್ಲಿ ಸಸ್ಟೈನ್ ಆದರೆ ನಾವು ಡೇ ಹೈಕ್ಕಿಂತ ಅಪ್ಸೈಡಲ್ಲಿ ಟ್ರೇಲ್ ಮಾಡ್ತಾ ಹೋಗ್ಬೋದು. ದಟ್ ಮೀನ್ಸ್ ಈ ಡೇ ಹೈಕ್ಕಿಂತ ಅಪ್ಸೈಡಲ್ಲಿ ನಾವು ಟ್ರೇಲ್ ಮಾಡ್ತಾ ಹೋಗ್ಬೋದು. ವಾಟ್ ಇಫ್ ಇದು ಸ್ಲೈಟ್ಲಿ ಗ್ಯಾಪ್ ಡೌನ್, ದಟ್ ಮೀನ್ಸ್ 63ಕ್ಕಿಂತ ಡೌನ್ ಸೈಡಲ್ಲಿ ಓಪನ್ ಆಗಿ ಈ ಡೇ ಲೋಕ್ಕಿಂತ ಕೆಳಗೆ ಡೌನ್ ಸೈಡಲ್ಲಿ ಬ್ರೇಕ್ ಆದರೆ ಇಲ್ಲಿಂದ ಇಲ್ಲಿ ತನಕ ಬರೋ ಚಾನ್ಸಸ್ ಇರ್ತಾರೆ. ಯಾಕಂದರೆ ಇಲ್ಲಿ ನೋಡ್ಬೋದು ಇದೇ ಸಪೋರ್ಟ್ನ ಮಲ್ಟಿಪಲ್ ಟೈಮ್ಸು ಶಿಫ್ಟ್ ಆಗಿದೆ ಆ್ಯಂಡ್ ಇಲ್ಲಿ ಪ್ರೀವಿಯಸ್ ಹೈನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಉಂಟು. ದಟ್ ಮೀನ್ಸ್ ಪ್ರೀವಿಯಸ್ ಹೈನ ಕೂಡ ಬ್ರೇಕ್ ಮಾಡ್ತಾ ಇಲ್ಲ. ದಟ್ ಮೀನ್ಸ್ ಇಲ್ಲಿ ಎಲ್ಲೋ ಸೆಲ್ ಆಫ್ ಕೂಡ ಬರ್ತಾ ಉಂಟು ಆ್ಯಂಡ್ ಬಯರ್ಸಿ ಒಳ್ಳೆ ಒಂದು ಡಿಫೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಫ್ಲ್ಯಾಟ್ ಓಪನ್ ಆಗಿ ಡೇ ಹೈನ ಬ್ರೇಕ್ ಆಯ್ತು ಅಂದರೆ ನಾವಿಲ್ಲಿ ಬೈ ಮಾಡ್ಬೋದು. ಫ್ಲ್ಯಾಟ್ ದಟ್ ಮೀನ್ಸ್ 63ಕ್ಕಿಂತ ಡೌನ್ ಸೈಡಲ್ಲಿ ಓಪನ್ ಆಗಿ ಸ್ವಲ್ಪ ಇಲ್ಲಿ ಸಸ್ಟೈನ್ ಆಗಿ ಡೇ ಲೋನ ಬ್ರೇಕ್ ಆಯಿತು ಅಂದರೆ ನಾವಿಲ್ಲಿ ಸೆಲ್ ಮಾಡ್ಬೋದು. ಆವಾಗ ನಮ್ಮದು ಸ್ಟಾಪ್ ಲಾಸು ಕ್ಲೋಸಿಂಗ್ ಹತ್ರ ಇರುತ್ತೆ. ಇಫ್ ಇನ್ ಕೇಸ್ ಡೇ ಹೈನ ಬ್ರೇಕ್ ಆಯಿತು ಅಂದರೆ ನಮ್ಮದು ಸ್ಟಾಪ್ ಲಾಸು 63.40 ಹತ್ರ ಇರುತ್ತೆ. ಸೊ ಗ್ಯಾಪ್ ಅಪ್ ದಟ್ ಮೀನ್ಸ್ ಒಂದು
₹3-4 ಗ್ಯಾಪ್ ಅಪ್ ಇಲ್ಲ ₹3-4 ಗ್ಯಾಪ್ ಡೌನ್ ಓಪನ್ ಆದರೆ ಇದನ್ನ ಇಗ್ನೋರ್ ಮಾಡಿ, ಮತ್ತು ಇದರಲ್ಲಿ ಏನೂ ಇರಲ್ಲ ಬಿಕಾಸ್ ಆಲ್ರೆಡಿ ಒಂದೊಳ್ಳೆ ಪ್ರಾಫಿಟ್ ಹೋಗಿರುತ್ತೆ. ಫೈನ್. ಲಾಸ್ಟ್ ನೋಡಿದ ಲೀಸ್ಟ್ ನೋಡ್ಲಿಕ್ಕೆ ಹೋದರೆ ಫೋಕಸ್. ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ಟೈಮಲ್ಲಿ ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ತು, ಅದಾದ್ರ ಮೇಲೆ ಇಲ್ಲಿಂದ ಸೆಲ್ಲಿಂಗ್ ಬಂತು. ಬಟ್ ಈ ಸೆಲ್ಲಿಂಗು ಸಸ್ಟೈನ್ ಆಗಿಲ್ಲ, ದಟ್ ಮೀನ್ಸ್ ಇದಕ್ಕೆ ಕಂಟಿನ್ಯೂಷನ್ ಸಿಕ್ಕಿಲ್ಲ. ಇಲ್ಲಿ ಬಯರ್ಸು ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ 190 ಲೆವೆಲ್ನ. ಸೊ ಇಲ್ಲಿ ನೀವು ಪ್ರೀವಿಯಸ್ ಟೈಮಲ್ಲಿ ಕೂಡ ನೋಡ್ಬೋದು ಇಲ್ಲಿಂದ ಲೋ ಫಾರ್ಮೇಷನ್ ಮಾಡ್ತಾ ಇತ್ತು, ಬಟ್ ಈಗ ಬಯರ್ಸು ಲೋವರ್ ಹೈ ಫಾರ್ಮೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಇಲ್ಲಿ ಬಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಬಟ್ ಇದು ನಮ್ಮ ನಾಳೆ ದಟ್ ಮೀನ್ಸ್ ಮಂಡೇ ದಿವಸ ನಮ್ಮ ಕಂಡೀಷನ್ ಓಪನ್ ಆದರೆ ನಮ್ಗೆ ಇದರಲ್ಲಿ ಬೈಯಿಂಗ್ ಕೂಡ ಸಿಗ್ತಾರೆ ಆ್ಯಂಡ್ ನಮ್ಗೆ ಇದರಲ್ಲಿ ಸೆಲ್ಲಿಂಗ್ ಕೂಡ ಸಿಗ್ತಾರೆ. ಬಟ್ ಅದು ನಮ್ಮ ಕಂಡೀಷನಲ್ಲಿ ಓಪನ್ ಆಗಬೇಕು. ನಮ್ಮ ಕಂಡೀಷನ್ ಏನಂದರೆ ಇದು ಮಂಡೇ ದಿವಸ 199 ಇಲ್ಲ 200 ರೇಂಜಲ್ಲಿ ಓಪನ್ ಆಗಿ ಡೇ ಹೈನ ಕ್ರಾಸ್ ಆಗ್ತಾನೆ ನಾವಿಲ್ಲಿ ಬೈ ಮಾಡ್ಬೋದು. ನಮ್ಮದು ಸ್ಟಾಪ್ ಲಾಸು 199 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ. ನಮ್ಮದು SL 199 ಹತ್ರ ಇರುತ್ತೆ. ನಮ್ಮದು ಫಸ್ಟ್ ಟಾರ್ಗೆಟ್ ಇದರಲ್ಲಿ 205 ಹತ್ರ ಫಸ್ಟ್ ಟಾರ್ಗೆಟ್ ಇರುತ್ತೆ. ಇಫ್ ಇನ್ ಕೇಸ್ 205 ಸಸ್ಟೈನ್ ಆಯ್ತಂದರೆ ಒಂದೇ ದಿವಸ ಮೂಮೆಂಟಮ್ ಮಾಡಲ್ಲ. ಇಫ್ ಇನ್ ಕೇಸ್ ಮಾಡಿದರೆ ಸಸ್ಟೈನ್ ಆದರೆ ನಾವು 210 ಹತ್ರ ನಮ್ಮದು ಟಾರ್ಗೆಟ್ ಇಡಬೇಕು. ಇಫ್ ಇನ್ ಕೇಸ್ ನೀವು ಸ್ವಿಂಗ್ ಪ್ರಕಾರ ತೊಗೊಂಡು ಹೋದ್ರು ಕೂಡ 210 ಹತ್ರ ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ಬೈಯಿಂಗ್ ಲೆವೆಲಲ್ಲಿ. ಇಫ್ ಇನ್ ಕೇಸ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಇದನ್ನ ನಾವು ಇಗ್ನೋರ್ ಮಾಡೋದು ಬೆಟರ್. ಇಫ್ ಇನ್ ಕೇಸ್ ಇಲ್ಲಿಂದ ಸೆಲ್ಲಿಂಗ್ ಲೆವೆಲಲ್ಲಿ ಇಲ್ಲಿ ನಾವು ಸೆಲ್ ಕೂಡ ಮಾಡ್ಬೋದು. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ಟೈಮಲ್ಲಿ ಇಲ್ಲಿ ಲೋ ಫಾರ್ಮೇಷನ್ ಮಾಡ್ತಾ ಉಂಟು, ಈಗ ಸಡನ್ಲಿ ಇದು ಲೋವರ್ ಹೈ ಫಾರ್ಮೇಷನ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ಇದು ನಾಳೆ ದಿನ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದರೆ ಇಲ್ಲಿ ಎಲ್ಲ ಬೈ ಮಾಡಿರ್ತಾರಲ್ಲ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಆಗುತ್ತೆ. ದಟ್ ಮೀನ್ಸ್ ಅವ್ರದ್ದು ಪ್ಯಾನಿಕ್ ಆಗ್ತಾರೆ, ಬಿಕಾಸ್ ಓವರ್ ನೈಟಲ್ಲಿ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದರೆ ಏನೊಂದು ವಿಷಯ ಆಗುತ್ತೆ. ಸೊ ಅವ್ರ ಪೋರ್ಟ್ಫೋಲಿಯೋದಲ್ಲಿ ಸ್ವಲ್ಪ ನೆಗೆಟಿವ್ ತೋರ್ತಾ ಇರುತ್ತೆ. ಯಾವಾಗ ಅದು ಪ್ಯಾನಿಕ್ ಆಗ್ತದೆ ಇಲ್ಲಿಂದ ಒಂದೊಳ್ಳೆ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಈ ಸಪೋರ್ಟು ಅಷ್ಟೊಂದು ವ್ಯಾಲಿಡ್ ಇಲ್ಲ. ದಟ್ ಮೀನ್ಸ್ ಮಲ್ಟಿಪಲ್ ಟೈಮ್ಸ್ ಹಿಟ್ ಆಗಿದೆ. ಇಲ್ಲಿಂದ ಡೌನ್ ಸೈಡ್ ಕೂಡ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ನಮ್ಮ ಕಂಡೀಷನ್ ಓಪನ್ ಆದರೆ ಮಾತ್ರ. ಯಾವಾಗ ಇದು 197 196 ರೇಂಜಲ್ಲಿ ಓಪನ್ ಆಯಿತು, ಡೇ ಲೋನ ಸಸ್ಟೈನ್ ಆಯ್ತು ಅಂದರೆ ದಟ್ ಮೀನ್ಸ್ 195ನ ಸಸ್ಟೈನ್ ಆಯ್ತು ಅಂದರೆ ಮಾತ್ರ ಒಂದು ಡೌನ್ ಸೈಡಲ್ಲಿ ನಾವು ಮೂಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆವಾಗ ನಮ್ಮದು ಫಸ್ಟ್ ಟಾರ್ಗೆಟು ಈ ರೇಂಜಲ್ಲಿ ಇರುತ್ತೆ. 191 ಹತ್ರ ನಮ್ಮದು ಫಸ್ಟ್ ಟಾರ್ಗೆಟ್ ಇರುತ್ತೆ. ನಮ್ಮದು ಸೆಕೆಂಡ್ ಟಾರ್ಗೆಟು ಇಫ್ ಇನ್ ಕೇಸ್ ಇದು ಸಸ್ಟೈನ್ ಆದರೆ 186 ಹತ್ರ ನಮ್ಮದು ಸೆಕೆಂಡ್ ಟಾರ್ಗೆಟ್ ಇರುತ್ತೆ. ಇದು ಪೊಸಿಷನ್ ಬೇಸಸಲ್ಲಿ ಕೂಡ ಆಗಿರ್ಬೋದು, ಇಲ್ಲ ಇಂಟ್ರಾಡೇ ಬೇಸಸ್ ಕೂಡ ಆಗಿರ್ಬೋದು. ಆವಾಗ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ ಅರೌಂಡ್ 198 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ. ಫೈನ್. ಇದು ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದರೆ ಇದನ್ನ ನಾವು ಇಗ್ನೋರ್ ಮಾಡೋದು ಬೆಟರ್, ಬಿಕಾಸ್ ಇದು ಫಾಲೋ ಥ್ರೂ ಕೂಡ ಸಿಕ್ಕಿರ್ಬೋದು, ಇಲ್ಲಾಂದರೆ ಇದರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರ್ಬೋದು. ಬಿಕಾಸ್ ಪ್ರೀವಿಯಸ್ ಟೈಮಲ್ಲಿ ದೊಡ್ಡ ಸೆಲ್ಲಿಂಗ್ ಕೂಡ ಆಗಿದೆ. ಸೊ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರ್ಬೋದು. ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಓಪನ್ ಆದರೆ, ಬಿಗ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಓಪನ್ ಆದರೆ ಇಗ್ನೋರ್ ಮಾಡಿ ಸ್ಲೈಟ್ಲಿ, ದಟ್ ಮೀನ್ಸ್ 1-2 ರೂಪೀಸ್ ಓಪನ್ ಆಯಿತು ಡೇ ಹೈ ಲೋ ರೇಂಜಲ್ಲಿ ಅಂದರೆ ನಾವಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇದೇನು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಪ್ರೈಸ್ ಹೇಗೆ ಮೂಮೆಂಟಮ್ ಆಗ್ತಾರೆ ಅದ್ರ ಮೇಲೆ ನಾವು ಹೇಗೆ ಟ್ರೇಡ್ ಮಾಡ್ಬೋದು, ಜಸ್ಟ್ ನಾನು ಇದನ್ನ ಪ್ರೊವೈಡ್ ಮಾಡ್ತಾ ಇರ್ತೀನಿ. ನನ್ನ ಪ್ಲ್ಯಾನ್ ಅಷ್ಟೇ, ನಾನು ಇದು ಬೈ ಆ್ಯಂಡ್ ಸೆಲ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಸೊ ಪ್ರೀವಿಯಸ್ ಟೈಮಲ್ಲಿ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿದ್ದೀನಿ. ಸೆಲ್ ನೋಡ್ಬೋದು, ಇದು ನಾನು ಬೈಯಿಂಗ್ ಲೆವೆಲ್ ಆಗಿರುತ್ತೆ, ಇದು ನನ್ನ ಸೆಲ್ಲಿಂಗ್ ಲೆವೆಲ್ ಆಗಿರುತ್ತೆ ಅಂತ ಹೇಳ್ತೀನಿ. ನಾನು ನಿಮಗೆ ಬೈ ಮಾಡಿ ಅಂತ ಹೇಳಲ್ಲ. ಸೊ ಪ್ರೀವಿಯಸಲ್ಲಿ ಕೂಡ ನಾನು ಹೇಳ್ತೀನಿ. ಈಗೆಲ್ಲ ಪೋಲೆಲ್ಲ ಕೂಡ ಮಾಡ್ತಾ ಇರ್ತೀವಿ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು. ಇಫ್ ಇನ್ ಕೇಸ್ ನಿಮಗೆ ಇದೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.